ಕುಬೇರ ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು. ತುಂಬಾ ದಿನಗಳ ನಂತರ ಒಂದೊಳ್ಳೆ ಕ್ರೈಮ್ ಡ್ರಾಮಾ ಸಿನಿಮಾ ನೋಡಿದೆ. ಸದಾ ಫೀಲ್ ಗುಡ್ ಸಿನಿಮಾಗಳನ್ನೇ ಡೈರೆಕ್ಟ್ ಮಾಡುವಂತ ಶೇಖರ್ ಕಮಲ್ ಅವರು ಲವ್ ಸ್ಟೋರಿ ಸಿನಿಮಾದ ನಂತರ ತಮ್ಮ ಮೇಕಿಂಗ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ತಮ್ಮ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಮೂಲಕ ಏನಾದ್ರೂ ಒಂದು ಮೆಸೇಜ್ ಅನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಒಬ್ಬ ಪೊಲಿಟಿಷಿಯನ್ ಹಾಗೂ ಬಿಸ್ನೆಸ್ ಮ್ಯಾನ್ ನಡುವೆ ನಡೆಯುವಂತ ಒಂದು ದೊಡ್ಡ ಸ್ಕ್ಯಾಮ್. ಇದರಲ್ಲಿ ಭಿಕ್ಷುಕ ದೇವ ಹಾಗೂ ಎಕ್ಸ್ ಸಿಬಿಐ ದೀಪಕ್ರ ಪಾತ್ರ ಏನು, ಇವರುಗಳ ಮಧ್ಯೆ ಸಮೀರಾ ಯಾಕೆ ಸಿಕ್ಕಾಕೊಂತಾಳೆ ಅನ್ನೋದೇ ಸ್ಟೋರಿ. ಇಲ್ಲಿ ಡೈರೆಕ್ಟರ್ ಸ್ಟೋರಿ ಏನು ಅನ್ನೋದನ್ನ ಸಿನಿಮಾದ ಬಿಗಿನಿಂಗ್ ನಲ್ಲೇ ಪ್ರೇಕ್ಷಕರಿಗೆ ಅರ್ಥ ಮಾಡಿಸ್ತಾನೆ. ಹಾಗೆ ಫಸ್ಟ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಈ ಸಿನಿಮಾ ಒಂಥರ ಶ್ರೀಮಂತರ ದುರಾಸೆ ಹಾಗೂ ಬಡವರ ಹಸಿವಿನ ನಡುವೆ ನಡೆಯುವಂತ ಯುದ್ಧ ಅಂತ ಹೇಳ್ಬೋದು. ಡೈರೆಕ್ಟರ್ ಶೇಖರ್ ಕಮಲ್ ಅವರು ತಮ್ಮ ಕೋಪವನ್ನ ಈ ಸಿನಿಮಾದಿಂದ ಹೊರಹಾಕಿದ್ದಾರೆ. ಸಿನಿಮಾದ ಬಿಗಿನಿಂಗ್ ನಲ್ಲಿ ಒಬ್ಬ ಭಿಕ್ಷುಕ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ. ನಮ್ಮ ಸಮಾಜ ಭಿಕ್ಷುಕರನ್ನ ಯಾವ ತರ ನೋಡುತ್ತೆ ಅನ್ನೋದನ್ನ ಆ ಒಂದು ಸೀನ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ. ನಾಗಾರ್ಜುನ, ಧನುಷ್ ಹಾಗೂ ರಶ್ಮಿಕಾ ಮೂವರು ಕೂಡ ತಮ್ಮ ಪಾತ್ರಗಳಲ್ಲಿ ಜೀವಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಧನುಷ್ ಅವರಂತೂ ಅವಾರ್ಡ್ ವಿನಿಂಗ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪಾತ್ರನ ಇವರನ್ನ ಬಿಟ್ಟು ಬೇರೆ ಯಾರು ಕೂಡ ಇಷ್ಟು ಅದ್ಭುತವಾಗಿ ನಟಿಸೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ತರ ನಟಿಸಿದ್ದಾರೆ. ಆಫ್ ಕೋರ್ಸ್ ಈ ತರದ ಪಾತ್ರಗಳನ್ನ ಸ್ಟಾರ್ ಹೀರೋಗಳು ಯಾರು ಕೂಡ ಒಪ್ಕೊಳ್ಳೋಕ್ ಚಾನ್ಸೇ ಇಲ್ಲ ಬಿಡಿ. ಇಂಥ ಕ್ಯಾರೆಕ್ಟರ್ ಒಪ್ಕೊಂಡಿರೋದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಿನಿಮಾ ಪೂರ್ತಿ ತಮ್ಮ ಆಕ್ಟಿಂಗ್ ನಲ್ಲಿ ಒಂದು ಇನ್ನೋಸೆನ್ಸ್ ನ ಕ್ಯಾರಿ ಮಾಡ್ತಾರೆ. ತಮ್ಮ ಸ್ಟಾರ್ಡಮ್, ಹೀರೋಯಿಸಂ ಇದನ್ನೆಲ್ಲ ಬದಿಗಿಟ್ಟು ಆಕ್ಟ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಸೀನ್ ಗಳಲ್ಲಂತೂ ಇನ್ನೇನು ವಿಲನ್ ಹೊಡೆದೇ ಬಿಡ್ತಾರೆ ಅಂತ ಅನ್ಕೋಬೇಕು, ಆದ್ರೆ ಹೊಡೆಯಲ್ಲ. ನಿರ್ದೇಶಕರು ಪಾತ್ರಗಳನ್ನ ಆ ತರ ಟ್ರೀಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಖಂಡಿತ ಧನುಷ್ ಅವರ ಆಕ್ಟಿಂಗ್ ಗೆ ಅವಾರ್ಡ್ ಸಿಗೋದ್ ಗ್ಯಾರಂಟಿ. ಯಾವೆಲ್ಲ ಅವಾರ್ಡ್ ಗಳು ಸಿಗ್ತವೆ ಅನ್ನೋದನ್ನ ನೋಡೋಣ. ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್ ಡಿಸೆಂಟ್ ಆಗಿದೆ. ಬಿಜಿಎಂ ಅಲ್ಲಲ್ಲಿ ಕೆಲವೊಂದು ಸೀನ್ ಗಳನ್ನ ಎಲಿವೇಟ್ ಕೂಡ ಮಾಡುತ್ತೆ. ಸಿನಿಮಾದ ಬಹುತೇಕ ಚಿತ್ರೀಕರಣ ರಿಯಲ್ ಲೊಕೇಶನ್ಸ್ ಗಳಲ್ಲೇ ಆಗಿದೆ. ಇದರ ಡ್ಯೂರೇಷನ್ ಆಲ್ಮೋಸ್ಟ್ 3 hours ಇರೋದ್ರಿಂದ ಸಿನಿಮಾ ಅಲ್ಲಲ್ಲೇ ಸುತ್ತಾ ಇದೆ ಅನ್ನೋ ತರ ಫೀಲ್ ಬರುತ್ತೆ. ಕ್ಲೈಮ್ಯಾಕ್ಸ್ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಅನಿಸ್ಲಿಲ್ಲ. ಡೈರೆಕ್ಟರ್ ಶೇಖರ್ ಕಮಲ್ ಅವರು ಈ ಸಿನಿಮಾದ ಕಥೆ ಬರೆಯೋದಕ್ಕೆ ಸುಮಾರು 2 ವರ್ಷ ತಗೊಂಡಿದ್ರಂತೆ. ಅದನ್ನ ತೆರೆ ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ತಂದಿದ್ದಾರೆ. ಓವರ್ ಆಲ್ ಇವ್ರ ಕಡೆಯಿಂದ ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು. ಮೂವಿಯಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ನೀವೇನಾದ್ರೂ ಒಂದೊಳ್ಳೆ ಕ್ರೈಮ್ ಡ್ರಾಮಾ ಸಿನಿಮಾನ ನೋಡಬೇಕು ಅಂದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಕುಬೇರ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.